ಇವತ್ತು ವಿಶೇಷವಾಗಿ ನಮ್ಮ ಪೂಜ್ಯರಾಗಿರುವಂಥ ಗುರುಬಸವ ಮಹಾಸ್ವಾಮಿಗಳವರು ನೋಡ್ರಿ, ಅವರು ನಮ್ಮ ಗದಗ ಜಿಲ್ಲೆಯವರೇ, ರೋಣ ತಾಲೂಕಿನ ಕೃಷ್ಣಾಪುರ ಗ್ರಾಮದವರು. ಅವರು ನಮ್ಮ ರೋಣದಲ್ಲಿರುವಂಥ ರಾಜೀವ್ ಗಾಂಧಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ MD ಪದವಿಯನ್ನು ಪಡೆದಂಥವ್ರು, ವೈದ್ಯರಾಗಿ ಶಿಕ್ಷಣವನ್ನು ಪಡೆದಿರುವಂಥವ್ರು ನೋಡ್ರಿ. ಆ ನಂತರ ಅಂತಾರಾಷ್ಟ್ರೀಯ ಆಯುರ್ವೇದ ಸಂಶೋಧನೆಯಲ್ಲಿ ತಮ್ಮದೇ ಆಗಿರುವಂಥ ಒಂದು ಪ್ರಮುಖವಾಗಿರುವಂಥ ಸ್ಥಾನವನ್ನು ಹೊಂದಿರುವಂಥವರು ನೋಡ್ರಿ. ಒಬ್ಬರು ವೈದ್ಯರಾಗಿ ಅವರು ಇವತ್ತು ಸ್ವ ಇಚ್ಛೆಯಿಂದ ಅನೇಕ ಜನ ಸ್ವಾಮಿಗಳಾಗ್ತಾರೆ, ನಿಮಗೆ ಗೊತ್ತಿರಬೇಕು. ಒತ್ತಾಯದಿಂದ ನಾವು ಅವರನ್ನು ಸ್ವಾಮಿಗಳನ್ನ ಮಾಡ್ತೀವಿ. ಸ್ವ ಇಚ್ಛೆಯಿಂದ ನಾನು ಸ್ವಾಮಿ ಆಗಬೇಕು, ಈ ಸಮಾಜದ ಸೇವೆಯನ್ನು ಮಾಡಬೇಕು, ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರ ಕನಸನ್ನು ನನಸಾಗಿಸಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಸ್ವಾಮಿಗಳಾಗಿರುವಂಥವರು ನಮ್ಮ ಪೂಜ್ಯರಾಗಿರುವಂಥ ಗುರುಬಸವ ಸ್ವಾಮಿಗಳವರು. ಅವರು ಬಹಿರಂಗದಲ್ಲಿ ವೈದ್ಯರು, ವೈದ್ಯಕೀಯ ಒಂದು ಶಿಕ್ಷಣವನ್ನು ಪಡೆದಿರುವಂಥವರು. ಬಹಿರಂಗದ ರೋಗಗಳಿಗೆ ಔಷಧೋಪಚಾರ ಮಾಡುವುದು ಅಷ್ಟೇ ಅಲ್ಲದೇ ಇನ್ನೊಂದು ಭಾಳ ದೊಡ್ಡ ರೋಗ ಇದೆ, ಅದು ಎಲ್ಲರಿಗೂ ಇರ್ತದೆ. ಆ ರೋಗ ಏನು ಅಂದರೆ ಭವರೋಗ. ಅದಕ್ಕೆ ಭವರೋಗ ಅಂತ ಕರೀತಾರೆ. ಅಂದರೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಯಾಕೆ ಹುಟ್ಟಿದೆಪ್ಪ ಅಂತ ಕೇಳಿದರೆ ಸಾಯಕ್ಕೆ ಹುಟ್ಟೀನಿ ಅಂತ ಹೇಳೋದು, ಯಾಕೆ ಸತ್ಯಪ್ಪ ಅಂತ ಕೇಳಿದರೆ ಮತ್ತೆ ಹುಟ್ಟಕ್ಕೆ ಸತ್ತೀನಿ ಅಂತ ಹೇಳೋದು. ಅಂದರೆ ಈ ಹುಟ್ಟು ಸಾವು ಅನ್ನುವಂಥ ಒಂದು ಭವಚಕ್ರ ಏನಿದೆ ಅಲ್ಲ, ಅದರಲ್ಲಿ ನಾವೆಲ್ಲ ಸಿಕ್ಕು ಅನಂತ ಜನ್ಮಗಳನ್ನು ಕಳಿತೀವಿ ಕರ್ಮಾನುಸಾರ. ಆದರೆ ಅವರು ಇವತ್ತು ಸ್ವಾಮಿಗಳಾಗೋದ್ರ ಮೂಲಕ ಕೇವಲ ಬಹಿರಂಗದ ರೋಗಗಳಿಗೆ ಔಷಧಿಯನ್ನು ಕೊಡುವಂಥ ವೈದ್ಯರು ಅಷ್ಟೇ ಅಲ್ಲ, ಭವರೋಗಕ್ಕೂ ಕೂಡ ಔಷಧಿಯನ್ನು ಕೊಡುವಂಥ ವೈದ್ಯರಾಗಿ ಇವತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ನಮ್ಮ ಬೀದರ್ ಜಿಲ್ಲೆಯ ಬಾತಂಬ್ರಾ ಮಠದ ನಿರಂಜನ ಪೀಠದ ಜಗದ್ಗುರುಗಳಾಗಿ ಇತ್ತೀಚೆಗೆ ಅಧಿಕಾರವನ್ನು ಸ್ವೀಕರಿಸಿರುವಂಥದ್ದು ಹೆಮ್ಮೆ ಪಡುವಂಥ ಸಂಗತಿ. ಆ ಕಾರಣಕ್ಕಾಗಿ ನಾನು ಹೋಗಬೇಕಾಗಿತ್ತಲ್ಲೇ, ಅನಿವಾರ್ಯ ಕಾರಣಗಳಿಂದ ಅವರ ಆ ಒಂದು ಪಟ್ಟಾಭಿಷೇಕ ಸಮಾರಂಭಕ್ಕೆ ಹೋಗೋದು ಸಾಧ್ಯ ಆಗಲಿಲ್ಲ. ಅದಕ್ಕೆ ನಮ್ಮ ತೋಂಟದಾರಿ ಮಠಕ್ಕಾದರೂ ಅವ್ರನ್ನ ಕರೆಸಿ ಗೌರವಿಸುವಂಥ ಒಂದು ಕೆಲಸ ಮಾಡೋಣ ಅಂಥೇಳಿ ಅವರನ್ನು ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಅವರು ನಮ್ಮ ಮಠಕ್ಕೆ ಬಂದಿದ್ದಾರೆ. ಅವರು ಈ ನಮ್ಮ ಮಠದ ಪರಂಪರೆಯಲ್ಲೇ ಬೆಳೆದಿರುವಂಥವ್ರು. ಹಾಗಾಗಿ ಇವತ್ತು ಅವರನ್ನು ಗೌರವಿಸೋದ್ರ ಮೂಲಕ ನಾವೆಲ್ಲ ಬಹಳ ಸಂತೋಷವನ್ನು ಪಟ್ಟಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.